ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ವಿಶೇಷವಾಗಿರ್ತಕ್ಕಂಥ ನಮ್ಮೆಲ್ಲರ ಪರವಾಗಿ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ವಿಶೇಷವಾಗಿ ಶಿವಮೊಗ್ಗ ಮತ್ತು ರಾಜ್ಯಾದ್ಯಂತ ಭಾಳ ಅದ್ಧೂರಿಯಾಗಿ ಎಲ್ಲ ಕಡೆಯೂ ಕೂಡ ಸಂತೋಷದಿಂದ ಎಲ್ಲ ನಾಡ ಹಬ್ಬ ಅಂದರೆ ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಮಾಡ್ತಕ್ಕಂಥ ಒಂದು ನಾಡ ಹಬ್ಬದಲ್ಲಿ ವಿಶೇಷವಾಗಿ ನನಗೆ ಭಾಳ ಹೆಮ್ಮೆ ಏನು ಅಂತ ಹೇಳಿದರೆ, ಭಾಳ ಸಂತೋಷ ಅಂದರೆ ನಾವು ಒಂದೇ ದಿವಸ ಹುಟ್ಟೂರಿಂದ ಹಿಡಿದು ಶಿವಮೊಗ್ಗ, ತೀರ್ಥಹಳ್ಳಿ ಮತ್ತು ಸೊರಬ ಈ 4 ಕಡೆಯೂ ಕೂಡ ದಸರಾ ಸೆಲೆಬ್ರೇಷನಲ್ಲಿ ಹಬ್ಬದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶಗಳು ಸಿಕ್ತು ನನಗೆ. ಅದಕ್ಕೆ ಭಾಳ ಸಂತೋಷವೂ ಕೂಡ ಆಗ್ತಾಯಿದೆ. ನಿನ್ನೆ ಭಾಳ ಚೆನ್ನಾಗಿ ತೀರ್ಥಹಳ್ಳಿನೂ ಭಾಳ ತುಂಬ ಚೆನ್ನಾಗಿ ಮಾಡಿದರು, ಶಿವಮೊಗ್ಗನೂ ಕೂಡ ಭಾಳ ಅದ್ದೂರಿಯಾಗಿ ಮಾಡಿದರು. ಇನಿಷಿಯಲಿ ಸ್ವಲ್ಪ ಮಳೆ ಬಂದು ಮತ್ತು ಆಮೇಲೆ ಮಳೆ ಬರಲಿಲ್ಲ, ಮತ್ತು ಎಲ್ಲ ತಂಡ ಆಯಿತು. ಮತ್ತು ಮಕ್ಕಳ ದಸರಾಗೂ ಕೂಡ ನಾನು ಮೈಸೂರಿಗೆ ಹೋಗಿ ಅಲ್ಲೂ ಕೂಡ ವರ್ಷ ನನ್ನ ಇಲಾಖೆ ವತಿಯಿಂದ ನಾವು ಏನು ಯೂಶಲಿ ಇಲಾಖೆ ವತಿಯಿಂದ ನಾವು ದಸರಾ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಅಲ್ಲೂ ಕೂಡ ಹೋಗ್ತಕ್ಕಂಥ ಒಂದು ಭಾಗ್ಯ ಸಿಕ್ತು. ಭಾಳ ಎಲ್ಲ ಕಡೆ ಚೆನ್ನಾಗಿದೆ, ಶಾಂತಿಯುತವಾಗಿದೆ, ಯಾವುದೇ ಥರದ ಗೊಂದಲ ಆಗಲಿ ಏನೂ ಆಗಲಿಲ್ಲ. ಭಾಳ ಖುಷಿಯಾಗಿ ಶಾಂತಿಯುತವಾಗಿ ಎಲ್ಲರೂ ಕೂಡ ಮನಸಾರೆ ತೃಪ್ತಿ ಬರ್ತಕ್ಕಂಥ ಒಂದು ರೀತಿಯಲ್ಲಿ ದಸರಾವನ್ನು ಇವತ್ತು ಆಚರಣೆ ಮಾಡಿರ್ತಕ್ಕಂಥದ್ದು ನನಗನ್ಸುತ್ತೆ ಭಾಳ ಸಂತೋಷದ ವಿಷಯನೂ ಕೂಡ. ಮತ್ತು ಎಲ್ಲರೂ ಕೂಡ ಏನು ದೇವಿಯ ಆಶೀರ್ವಾದವನ್ನು ಎಲ್ಲರೂ ಕೂಡ ನಾವೇನು ಪಡ್ಕೊಂಡಿದ್ವಿ ನಮ್ಮ ರಾಜ್ಯಕ್ಕೆ ಮತ್ತು ಎಲ್ಲರಿಗೂ ಕೂಡ ಅವ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಎಲ್ಲ ಜನರ ಜೊತೆಗೂ ಕೂಡ ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನು ಕೂಡ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗದಲ್ಲಿ ಭಾಳ ಅದ್ದೂರಿಯಾಗಿ ಮಾಡಿದ್ದೆ, ತುಂಬ ಖುಷಿಯಾಯಿತು. ಸುಮಾರಷ್ಟು ಹಾಡುಗಾರರು ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಶಿವರಾಜ್ ಕುಮಾರ್ ಅವ್ರನ್ನ ಎಲ್ಲ ಶಿವಮೊಗ್ಗ ಈ ಏನು ಸಮಾರಂಭದ ಉಸ್ತುವಾರಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲ ಶಿವಣ್ಣವ್ರು ಬರಲೇಬೇಕು ಈ ಸತಿ ಅಂತ ಹೇಳಿ ಭಾಳ ಹೇಳಿದರು. ಲಾಸ್ಟ್ ಟೈಮು ಕರೆದಿದ್ರು. ಲಾಸ್ಟ್ ಟೈಮು ಪಾಪ ಶಿವಣ್ಣವ್ರಿಗೆ ಒಂದು ಕಡೆ ಟ್ರೀಟ್ಮೆಂಟಲ್ಲಿದ್ದರು. ಅದೇ ಟೈಮಲ್ಲಿ ತುಮಕೂರು, ಶ್ರೀರಂಗಪಟ್ಟಣ, ಮೈಸೂರು ಆ ಕಡೆ ಎಲ್ಲ ಕಡೆನೂ ಹೋದರು. ಒಂದು ದಿವಸ ನೀವು ನಂಬಲ್ಲ, ಕೀಮೋಥೆರಪಿ ಮುಗಿಸಿ ತುಮಕೂರಿಗೆ ಹೋದರು ಅವತ್ತು. ಅಂದರೆ ಅಷ್ಟೊಂದು ನಾಡ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಬರೀ ಶಿವಣ್ಣವರಲ್ಲ, ನಮಗೂ ಕೂಡ ಅವಕಾಶಗಳನ್ನು ಎಲ್ಲರೂ ಕೂಡ ಯಾವುದೇ ಸಂದರ್ಭದಲ್ಲಿ ಹಿಂದೆ ಹೋಗಬಾರ್ದು. ಹೋದ ಸತಿ ನನಗೆ ನೆನಪಿದೆ, ಪಾಪ ಪರಮೇಶ್ವರ್ ಅವರು ಭಾಳ ಫೋನ್ ಮಾಡಿಬಿಟ್ಟು ಏನು ಮಧು ನನಗೆ ಹೇಳಲೇ ಇಲ್ಲ, ಹಿ ವಾಸ್ ಅಂಡರ್ ಟ್ರೀಟ್ಮೆಂಟ್ ಅಂತ. ಯಾಕೆಂದರೆ ಯಾರೂ ಹೇಳಿರಲಿಲ್ಲ, ಹೇಳೋದೇನು ಬೇಡ ನಾನು ಹೋಗ್ತೀನಿ ಅಂತ ಹೇಳಿದರು, ಹೋಗಿ ಬಂದರು. ಇಲ್ಲೂ ಕೂಡ ಮೊನ್ನೆ ಭಾಳ ಅದ್ಭುತವಾಗಿ ಒಳ್ಳೆ ಎಂಟರ್ಟೈನ್ಮೆಂಟು, ನಮಗೊಂಥರ ಖುಷಿ. ಈಗ ತುಂಬ ದಿವಸ ಆಗಿತ್ತು ನಾವು ಶಿವಣ್ಣವ್ರನ್ನೆಲ್ಲ ನೋಡ್ತಕ್ಕಂಥದ್ದು. ಮತ್ತು ಶರಣ್ ಅವ್ರು ಬಂದರು, ಹೇಮಂತ್ ಅವ್ರು ಬಂದರು. ಹೇಮಂತ್ ಅವರು ನಾನು ಭಾಳ ಹತ್ತಿರ ಭಾಳ, ಯಾಕೆಂದರೆ ಅವರಿಗೆ ಆ ಪ್ರತಿಭೆ, ಆ ಪ್ರೀತಿಸೆ ಒಂದು ಸಾಂಗಲ್ಲಿ ಅವರಿಗೆ ಫುಲ್ಲು ನಾನು ರಾಕ್ ಲೈನ್ ಅವರು ಕೂತ್ಕೊಂಡು ಇದು ಇಬ್ಬರದು ಆರ್ಗ್ಯುಮೆಂಟು, ಅವರು ಬೇರೆಯವ್ರದ್ದು ಬೇಕು ಅಂತ, ನಾನು ಇಲ್ಲ ಇವ್ರದ್ದು ಬೇಕು ಅಂತ. ಯಾಕೆಂದರೆ ಅವ್ರು ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿರ್ತಾರೆ ಬೇರೆಯವರಿಗೆ, ನಾನು ಇವ್ರ ಪಾಪ ಪುಕ್ಷಟೆ ಹಾಡಿರ್ತಾರೆ ಹೆಚ್ಚು ಕಮ್ಮಿ ಆವಾಗ. ಆದರೆ ಇವತ್ತು ಒಳ್ಳೆ ರೀತಿಯಲ್ಲಿ ತೊಗೊಂಡು ಬಂತು. ಸುಮ್ಮನೆ ಹೇಮಂತ್ ಅವರು ಬಂದು ಅವತ್ತು ಒಳ್ಳೆ ಗ್ರೂಪ್ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಎಲ್ಲ ನಾವು ಸ್ವಲ್ಪ ಬೇಗ ಹೊರಟೆ, ನಾನು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಕಮಿಷನರಿಂದ ಹಿಡಿದು ಶಿವಮೊಗ್ಗ ಜಿಲ್ಲೆ ಜನತೆಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.